ಅಂದರೆ ಈಗ ನಾವು ಇಂಥ ವಿಚಾರಗಳಲ್ಲಿ ಒಂದು ವೇಳೆ ಮೂರಕ್ಕೆ ಮೂರು ಜಾಗಗಳು ಒಂದು ವೇಳೆ ಓಕೆ ಅಂತ ಬಂದಾಗ ರಾಜಕೀಯ ಲಾಬಿಗಳು ಹೇಗೆ ವರ್ಕ್ ಮಾಡ್ತವೆ? ಸ್ಥಿತಿಗತಿ ಓಕೆ ಅಪ್ಪ, ಮೂರಕ್ಕೆ ಮೂರು ಕಡೆನೂ ಓಕೆ ಅಂತ ಬಂದಾಗ ರಾಜಕೀಯ ಲಾಬಿಗಳ ಆಚೆಗೆ ಒಂದೊಂದು ಏರ್ಪೋರ್ಟನ್ನು ನೋಡಬೇಕಾಗುತ್ತೆ. ಒಂದು ಏರ್ಪೋರ್ಟ್ ಬಂದರೆ ಜನ ಜೀವನವೇ ಚೇಂಜ್ ಆಗುತ್ತೆ, ಬೆಲೆ ಚೇಂಜ್ ಆಗುತ್ತೆ. ನಿಮಗೆ ಅಲ್ಲಿನ ನಿವಾಸಿಗಳೇ ಬದಲಾಗ್ಬಿಡುತ್ತೆ. ಎಷ್ಟೋ ಸಲ ಮೂಲ ನಿವಾಸಿಗಳೇ ಅಲ್ಲಿ ಇಲ್ವೇನೋ, ಎಲ್ಲೋ ಒಕ್ಕಲಿದ್ದು ಬಿಟ್ರೇನೋ ಅವರು ಅಂತ ಅನಿಸುತ್ತೆ. ಜಮೀನು ಕಳ್ಕೊಳ್ತಾನೆ ರೈತನಿಗೆ. ಕೃಷಿ ಬಿಟ್ಟರೆ ಬೇರೆ ಕೆಲಸ ಗೊತ್ತಿರಲ್ಲ, ಇನ್ನೆಲ್ಲೋ ಏನೋ ಮಾಡೋಕ್ಕೆ ಹೋಗ್ತಾನೆ. ಕೆಲವು ರೈತರ ದುಡ್ಡು ಕೂಡ ಹಾಳು ಮಾಡ್ಕೊಳ್ತಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಮನಗಂಡು ನಮಗೆ ದೇವನಹಳ್ಳಿ ಏರ್ಪೋರ್ಟಲ್ಲಿ ಟರ್ಮಿನಲ್ 1ನ 2ನ 3ನ ಟರ್ಮಿನಲ್ 25 ಮಾಡ್ತೀವ, ಇದೊಂದು ಭಾಗ ಆದರೂ ಕೂಡ ಎಲ್ಲಿಂದ ನೀನು ದೇವನಹಳ್ಳಿಗೆ ರೀಚ್ ಆಗ್ತಾ ಇದೆಯಾ? ಈ ಭಾಗದ ಜನಗಳು ಅಷ್ಟು ದೂರ ಯಾಕೆ ಬರಬೇಕು? ಈ ಭಾಗದ ಜನಗಳಿಗೆ ಇನ್ನೇನಾದರೂ ಅನುಕೂಲ ಮಾಡಿಕೊಡಬಹುದಾ? ಈ ಆ್ಯಂಗಲಲ್ಲೂ ಕೂಡ ಎಲ್ಲ ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ಏರ್ಪೋರ್ಟು ಈ ದೇಶಕ್ಕೆ ಇನ್ನೊಂದು ಏರ್ಪೋರ್ಟ್ ಆ್ಯಡ್ ಆಗಲಿ, ನಮ್ಮ ರಾಜ್ಯಕ್ಕೆ ಒಂದು ಏರ್ಪೋರ್ಟ್ ಆ್ಯಡ್ ಆಗಲಿ, ಬೆಂಗಳೂರಿನ ಒತ್ತಡವನ್ನು ಏರ್ಪೋರ್ಟ್ಗಳು ತಗ್ಗಿಸುವಂತಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಸೂರ್ಯ ಮುಕುಂದರಾಜ್ಗೆ, ಯದುಕುಮಾರ್ ಅವ್ರಿಗೆ ಮತ್ತು ವಾಸುದೇವ್ ಸರ್ ನಮ್ಮ ಜಾಯ್ನ್ ಆಗಿದ್ದರು. ಬಹಳ ವಿಷಯಗಳು ತಿಳ್ಕೊಂಡಂತಾಯಿತು ವಾಸುದೇವ್ ಸರ್. ಥ್ಯಾಂಕ್ ಯು ಸೋ ಮಚ್ ತಾವು ಜಾಯ್ನ್